ಇನ್ನು ಜೈಲಲ್ಲಿ ವಿನಯ್ ಕುಲಕರ್ಣಿ ಉಪವಾಸ, ಎರಡೊತ್ತು ಊಟ ಬಿಟ್ಟಿರುವಂತಹ ಕಾಂಗ್ರೆಸ್ ಎಂಎಲ್ಎ ಕೇವಲ ಬೆಳಗಿನಿಂದ ತಿಂಡಿ ಮಾತ್ರ ಸೇವನೆಯನ್ನ ಮಾಡಿದ್ದಾರೆ. ತಮ್ಮ ಸ್ಥಿತಿಯನ್ನು ನೆನಪಿಸಿಕೊಂಡು ಮೌನಕ್ಕೆ ಶರಣಾಗಿದ್ದಾರೆ. ಬತ್ತಿ ಹೋದಂತಹ ವಿನಯ್ ಕುಲಕರ್ಣಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯಾರ ಜೊತೆಗೂ ಮಾತಿಲ್ಲ, ಕಥೆಯಿಲ್ಲ, ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ. ಕೇಳಿದ ಪ್ರಶ್ನೆಗಳಿಗೆ ಆಗಿರ್ಬೋದು ಮತ್ತು ಅತ್ತ ವಿನಯ್ ಕುಲಕರ್ಣಿ ಮನೆಯಲ್ಲಿ ಸ್ಮಶಾನದ ಮೌನವನ್ನು ತಾಳ್ತಾ ಇದ್ದಾರೆ. ಕಳೆಯನ್ನೇ ಕಳೆದುಕೊಂಡಂತಹ ಮನೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಲವಲವಿಕೆ ಮನೆಯಲ್ಲಿ ಮಾಯವಾಗಿದೆ. ಮುಖ್ಯವಾಗಿ ವಿನಯ್ ಕುಲಕರ್ಣಿ ಯಾವಾಗ ಜೈಲಿಗೆ ಹೋಗ್ತಾರೆ ಅವರು ಕೂಡ ಮೌನವಾಗಿದ್ದಾರೆ. ಜೈಲಲ್ಲಿ ಆಗಿರ್ಬೋದು ಏನಾದರೂ ಪ್ರಶ್ನೆಯನ್ನು ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಮಾತ್ರ ಕೊಡ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ಏನೂ ಮಾತನಾಡ್ತಾ ಇಲ್ಲ. ಈಗಾಗಲೇ ಎರಡೊತ್ತು ಊಟವನ್ನು ಬಿಟ್ಟಿದ್ದಾರೆ. ಕೇವಲ ಬೆಳಗಿನ ತಿಂಡಿ ಮಾತ್ರ ಸೇವನೆಯನ್ನು ಮಾಡ್ತಾ ಇದ್ದಾರೆ. ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ. ಯಾರನ್ನು ಮಾತನಾಡಿಸ್ತಾ ಇಲ್ಲ. ತಮ್ಮ ಸ್ಥಿತಿಯನ್ನು ನೆನಪಿಸಿಕೊಂಡು ಮೌನಕ್ಕೆ ಶರಣಾಗಿದ್ದಾರೆ. ಬತ್ತಿ ಹೋದಂತಹ ವಿನಯ್ ಕುಲಕರ್ಣಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯಾರ ಜೊತೆಗೂ ಮಾತಿಲ್ಲ, ಕಥೆಯಿಲ್ಲ, ಸುಮ್ಮನೆ ಸೈಲೆಂಟಾಗಿ ಏಕಾಂಗಿಯಾಗಿ ಕೂತ್ಕೊಂಡಿದ್ದಾರೆ. ಕೇಳಿದ ಪ್ರಶ್ನೆಗಷ್ಟೇ ಸೀಮಿತವಾದಂತಹ ಉತ್ತರಗಳನ್ನು ನೀಡ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಅವರು. ಇನ್ನೊಂದು ಕಡೆ ವಿನಯ್ ಕುಲಕರ್ಣಿ ಮನೆಯಲ್ಲಿ ಸ್ಮಶಾನದ ಮೌನವನ್ನು ತಾಳ್ತಾ ಇದ್ದಾರೆ. ಕಳೆಯನ್ನೇ ಕಳೆದುಕೊಂಡಂತಹ ಮನೆ ಲವಲವಿಕೆ ಎಲ್ಲ ಮಾಯವಾಗಿದೆ. ವಿನಯ್ ಜೈಲು ಸೇರಿರುವುದರಿಂದ ಅರಗಿಸಿಕೊಳ್ಳಲಾಗದ ಕುಟುಂಬದ ಒದ್ದಾಟ. ಈಗಾಗಲೇ ಯೋಗೇಶ್ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿನಯ್ ಕುಲಕರ್ಣಿ ಅವರು ಜೈಲು ಪಾಲಾಗಿದ್ದಾರೆ. ಒಂದು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಈ ಒಂದು ಹೊತ್ತಲ್ಲಿ ಆ ಒಂದು ಕಾರಾಗೃಹದಲ್ಲಾಗಿರ್ಬೋದು ಮುಖ್ಯವಾಗಿ ವಿನಯ್ ಕುಲಕರ್ಣಿ ಅವರು ಯಾರ ಹತ್ರನೂ ಮಾತನಾಡ್ತಾ ಇಲ್ಲ. ಮಾತಿಲ್ಲ, ಕಥೆಯಿಲ್ಲ, ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ. ಅಲ್ಲಿದ್ದಂಥವರು ಏನಾದರೂ ಪ್ರಶ್ನೆಯನ್ನು ಕೇಳಿದ್ರೆ ಅದಕ್ಕೆ ಸೀಮಿತವಾದಂತಹ ಉತ್ತರಗಳನ್ನು ಮಾತ್ರ ನೀಡ್ತಾ ಇದ್ದಾರೆ. ಅದರ ಹೊರತಾಗಿ ಏನೂ ಕೂಡ ಮಾತನಾಡ್ತಾ ಇಲ್ಲ. ಮುಖ್ಯವಾಗಿ ಎರಡೊತ್ತು ಊಟ ಕೂಡ ಮಾಡ್ತಾ ಇಲ್ಲ ಸರಿಯಾಗಿ ಅನ್ನುವಂಥದ್ದು ಕೂಡ ಕೇಳಿಬರ್ತಾ ಇದೆ. ಇದರ ಜೊತೆಗೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮಾಡಿದ ತಪ್ಪುಗಳನ್ನು ನೆನೆಸ್ಕೊಂಡು ಏನೇನೆಲ್ಲ ಆಯಿತು, ಈ ರೀತಿಯಾದಂತಹ ಘಟನೆಗಳು ಸಂಭವಿಸಿದಂತಹ ನಂತರ ಈಗ ಕಾರಾಗೃಹದಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ ಮನೆಯಲ್ಲಿ ಕಳೆಯನ್ನೇ ಕಳೆದುಕೊಂಡಿರುವಂತಹ ಮನೆಯಾಗಿದೆ. ಲವಲವಿಕೆ ಎಲ್ಲವೂ ಕೂಡ ಮನೆಯಲ್ಲಿ ಮಾಯವಾಗಿದೆ. ಸೊ ಒಂದು ಕಡೆ ಕುಟುಂಬಸ್ಥರ ಒಂದು ಬೇಸರ ಆಗಿರ್ಬೋದು, ಕಣ್ಣೀರಾಗಿರ್ಬೋದು. ಇನ್ನೊಂದು ಕಡೆ ವಿನಯ್ ಕುಲಕರ್ಣಿ ಅವರು ಏಕಾಂಗಿಯಾಗಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಈಗಾಗಲೇ ಈ ಒಂದು ವಿಚಾರದ ಬಗ್ಗೆ ಅಂದರೆ ಯೋಗೇಶ್ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವರ್ಷಗಳ ಕಾಲ ತನಿಖೆಯನ್ನು ನಡೆಸ್ತಾರೆ, ವಿಚಾರಣೆಯನ್ನು ನಡೆಸ್ತಾರೆ. ಆದರೂ ಸಹಿತ ಎಲ್ಲೋ ಒಂದು ಕಡೆ ವಿನಯ್ ಕುಲಕರ್ಣಿ ಅವರಿಗೆ ನಿರ್ದೋಷಿ ಅಂಥೇಳಿ ಪುರು ಆಗುತ್ತೆ ಅನ್ನುವಂತಹ ಒಂದು ಭರವಸೆ ಇತ್ತು ಅಂತ ಕಾಣಿಸುತ್ತೆ. ಆದರೆ ಅದು ಆಗಲಿಲ್ಲ. ದೋಷಿ ಅಂಥೇಳಿ ಪ್ರಕಟ ಆಯಿತು. ಅದಾದ ನಂತರ ಜೀವಾವಧಿ ಶಿಕ್ಷೆ ಕೂಡ ಈಗಾಗಲೇ ಪ್ರಕಟವಾಗಿದೆ. ಸದ್ಯದ ಮಟ್ಟಿಗೆ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಅವರು. ವಿನಯ್ ಕುಲಕರ್ಣಿ ಅವರು ಜೈಲಲ್ಲಿ ಮುಖ್ಯವಾಗಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಏನೇನೆಲ್ಲ ಆಗಿದೆ ಅನ್ನುವಂತಹ ನಿಟ್ಟಲ್ಲಿ ಇಂತಹ ಒಂದು ಏನು ಘಟನೆ ನಡೆದಿದೆ ಇದೆಲ್ಲವನ್ನೂ ಕೂಡ ನೆನೆಸ್ಕೊಂಡು ಮತ್ತು ಕುಟುಂಬಸ್ಥರನ್ನು ಕೂಡ ನೆನಪಿಸಿಕೊಂಡು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಇನ್ನು ವಿನಯ್ ಕುಲಕರ್ಣಿ ಮುಖ್ಯವಾಗಿ ಇಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮನೆಯವರನ್ನು ಎಲ್ಲರನ್ನ ನೆನೆಸ್ಕೊಂಡು, ಕುಟುಂಬಸ್ಥರನ್ನು ನೆನೆಸ್ಕೊಂಡು ಇಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ.